ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಮೊದಲನೇದಾಗಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಏನಂದ್ರೆ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರಲ್ಲಿ ಪರೀಕ್ಷೆಯನ್ನು ಸಾಕಷ್ಟು ಮಂದಿಗಳು ಬರೆದಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳು 3.35 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಎದುರಿಸಿರೋದಾಗಿರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಪರೀಕ್ಷೆಗಳನ್ನ ಬಹುತೇಕವಾಗಿ ಪೇಪರ್ 2ನೇ 2.5 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಪೇಪರ್ 2 ಪರೀಕ್ಷೆಯನ್ನು ಬರೆದಿದ್ದೀರಾ. ಒಟ್ಟುವರೆ ಈ ಒಂದು ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳ ಪೈಕಿ ಬಹುತೇಕ ಅಭ್ಯರ್ಥಿಗಳ ಕಡೆಯಿಂದ ಬರ್ತಿರುವಂತಹ ಒಂದು ಪ್ರತಿಕ್ರಿಯೆ ಏನಾಗಿದೆ ಅಂತಂದ್ರೆ ಎಕ್ಸಾಮ್ ಈಸಿ ಆಗಿತ್ತು, ಚೆನ್ನಾಗಿತ್ತು ಅಂತಕ್ಕಂಥದ್ದು. ಅದ್ರ ಇನ್ನ ಕೆಲ ಅಭ್ಯರ್ಥಿಗಳು ಎಕ್ಸಾಮ್ ಚೆನ್ನಾಗಿ ಈಸಿಯಾಗಿ ಇತ್ತು, ಆದ್ರೆ ನಾವು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಟೈಮ್ ಮೀರೋಯ್ತು ಅಥವಾ ಟೈಮ್ ನಮಗೆ ಗೊತ್ತಾಗಲಿಲ್ಲ, ಅಥವಾ ನಾವು ಪೇಪರ್ ಒಂದು ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಲ್ಯಾಂಗ್ವೇಜ್ ಏನಿರುತ್ತಲ್ಲ ಅಭ್ಯರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಆದ ತಕ್ಷಣ ಸೆಕೆಂಡ್ ಲ್ಯಾಂಗ್ವೇಜ್ ಅಟೆಂಡ್ ಮಾಡಕ್ಕೆ ಹೋಗ್ಬಿಟ್ಟು ಅದ್ರ ಬದಲಾಗಿ ಸೆಕೆಂಡ್ ಪೇಪರ್ ಏನು ಸಿಕ್ತಲ್ಲ ಅದನ್ನ ಅಟೆಂಡ್ ಮಾಡ್ಬಿಟ್ಟಿದೀವಿ. ಬೇರೆ ಬೇರೆ ಒಂದು ಮಿಸ್ಟೇಕ್ಸ್ ಗಳನ್ನ ಅಭ್ಯರ್ಥಿಗಳು ಮಾಡಿರೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಅವರ ಒಂದು ಅಂಕಗಳೇನಿದಾವಲ್ಲ ಅವ್ರಿಗೆ ಗೊಂದಲ ಆಗ್ತದೆ ಮತ್ತೆ ಅವ್ರಿಗೆ ಫಿಕ್ಸ್ ಕೂಡ ಆಗಿರುತ್ತೆ, ಅಂದ್ರೆ ಗೊತ್ತಾಗ್ತಾ ಇರುತ್ತೆ ಈಗ ಅಂದಾಜು ಇವಾಗ ಓಕೆ ನಮ್ಮ ಒಂದು ಫೈನಲ್ ಕೀ ಆನ್ಸರ್ ಏನೇ ಬಂದ್ರು ಕೂಡ ಅಷ್ಟು ತಲುಪಲ್ವೇನೋ. ಯಾಕಂದ್ರೆ ಇವಾಗ ಕಾಮನ್ ಆಗಿ ಗೊತ್ತಿರುತ್ತೆ ನಿಮಗೆ ಇನ್ನೊಂದು ಫೈನಲ್ ಕೀ ಆನ್ಸರ್ ಅಂತ ಪ್ರಕಟ ಮಾಡ್ತಾರೆ ಎಲ್ಲ ಕಡೆಯಿಂದನೂ ಕೂಡ. ಇವಾಗ ಅವ್ರು ಬಿಟ್ಟಿರುವಂತದ್ದು ತಾತ್ಕಾಲಿಕ ಕೀ ಉತ್ತರ ಆಗಿರುತ್ತೆ ವಿನಃ ಫೈನಲ್ ಕೀ ಆನ್ಸರ್ ಅಲ್ಲ. ಬಟ್ ಫೈನಲ್ ಕೀ ಆನ್ಸರ್ ಬಂದ್ರು ಕೂಡ ಅಷ್ಟೇನು ಡಿಫ್ರೆನ್ಸ್ ಆಗ್ಲಿಕ್ಕಿಲ್ಲ. ಸೊ ಈ ಕಾರಣಕ್ಕೆ ಫೈನಲ್ ಕೀ ಆನ್ಸರ್ ಬಂದ್ರು ಕೂಡ ನನಗೆ ತುಂಬಾ ಡಿಫ್ರೆನ್ಸ್ ಬರ್ತಿದೆ, ಮಾರ್ಕ್ಸ್ಗಳು ಕ್ಲಿಯರ್ ಆಗಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ನೊಂದ್ಕೋತಾ ಕೂಡ ಇದ್ದೀರಾ ಅಂತ ಹೇಳ್ಬೋದು. ಎಲ್ಲ ಮುಗ್ದೇ ಹೋಯ್ತು. ಯಾಕಂದ್ರೆ ಅವರ ಒಂದು ಆಶೆ ಆಕಾಂಕ್ಷೆಗಳು ಕೂಡ ಇದ್ದಿದ್ದೇನೆಂದ್ರೆ ನೇಮಕಾತಿ ಪರೀಕ್ಷೆ 2025ರಲ್ಲಿ ಒಂದು ನೇಮಕಾತಿ ಪರೀಕ್ಷೆ ಏನಿತ್ತಲ್ಲ ಕರ್ನಾಟಕ ರಾಜ್ಯದ ಕಡೆಯಿಂದ ಒಂದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಏನು ಪೋಸ್ಟ್‌ಗಳ ಮಾಹಿತಿನ ಕೊಡ್ತಿರಲ್ಲ, ಕೆಲವೊಮ್ಮೆ 12,000 ಕೆಲವೊಮ್ಮೆ 15,000 18 ಈ ತರ ಏನು ಮಾಹಿತಿಗಳು ಬರ್ತಾ ಇದೆ. ಒಟ್ಟಿನಲ್ಲಿ ನೇಮಕಾತಿ ಪರೀಕ್ಷೆ ಅಂತೂ ಆಗುತ್ತೆ ಇದೇ ವರ್ಷ ಅಂತಕ್ಕಂಥದ್ದು ಎಲ್ಲರ ಒಂದು ನಂಬಿಕೆ ಆಗಿರೋದಾಗಿರುತ್ತೆ. ಈ ಒಂದು ನೇಮಕಾತಿ ಪರೀಕ್ಷೆಯನ್ನ ಅರ್ಹತೆನ ನಾವು ಕಳ್ಕೊಂಡ್ಬಿಟ್ಟಿದ್ವಿ, ಎಲಿಜಿಬಲ್ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗಳಾಗ್ತಿರೋದಾಗಿರುತ್ತೆ. ಮುಂದೇನಾಗಿದ್ರಿ, ಸೊ ಏನು ಮುಗ್ದೈತೆ ಅಲ್ಲ ಅನ್ನುವಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇರೋದಾಗಿರುತ್ತೆ. ಒಂದು ಚಿಕ್ಕದಾಗಿ ಮೋಟಿವೇಶನ್ ಅಂತಾನೂ ಕೂಡ ಹೇಳ್ಬೋದಾಗಿರುತ್ತೆ ಇದನ್ನ. ಸೊ ನಿಮಗೆ ಮೋಟಿವೇಶನ್ ಮಾಡಷ್ಟು ದೊಡ್ಡ ವ್ಯಕ್ತಿ ಅಂತೂ ಕೂಡ ನಾನಲ್ಲ, ಬಟ್ ಆದ್ರೂ ಕೂಡ ಜಸ್ಟ್ ಗೊಂದಲದಲ್ಲಿ ಆತಂಕದಲ್ಲಿ ಏನು ಪ್ರಶ್ನೆಗಳಿರ್ತಕ್ಕಂಥದ್ದು ಏನ್ ಮಾಡ್ಬೇಕಿತ್ತ ಏನಾಗೋಯ್ತು ಅಂತಕ್ಕಂಥದ್ದು ಇರೋರಿಗೆ ಜಸ್ಟ್ ಒಂದು ಮಾತು ಹೇಳೋಣ ಅಂತ ಒಂದು ವಿಡಿಯೋನ ಮಾಡ್ತಿರೋದಾಗಿರುತ್ತೆ. ಸೊ ಪ್ರಮುಖವಾಗಿರುವಂತಹ ಇನ್ಫಾರ್ಮೇಶನ್ ಕೂಡ ಇರೋದಾಗಿರುತ್ತೆ ಇದರಲ್ಲಿ. ಏನಂದ್ರೆ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಮುಗ್ದೋಯ್ತಾ ಇಷ್ಟನಾ ಎಲ್ಲ ಏನಿಲ್ವಾ ಅಂತಕ್ಕಂಥ ಅಭ್ಯರ್ಥಿಗಳು ಏನಿದಿರಲ್ಲ, ಅಥವಾ ಇಲ್ಲಿ ಎರಡು ತರ ಬರ್ತಾರೆ. ಒಂದೇದೇನಂದ್ರೆ ಅಭ್ಯರ್ಥಿಗಳು ಏಜಿನ ಇದೆ ಫಸ್ಟ್ ಅಟೆಂಪ್ಟ್ ಮಾಡಿರುವಂತ ಅಭ್ಯರ್ಥಿಗಳು. ಇನ್ನ ಅಭ್ಯರ್ಥಿಗಳು ನಮಗೆ ಏಜ್ ಇವಾಗ ಆಗ್ತಾ ಇದೆ ಅಂದ್ರೆ ಮೀನ್ಸ್ ಅಂದ್ರೆ ಅವರು ತುಂಬಾ ಅಟೆಂಪ್ಟ್ಸ್ ಗಳನ್ನ ಮಾಡಿರುವಂತ ಅಭ್ಯರ್ಥಿಗಳು. ಅಂದ್ರೆ ಅವ್ರು ಇವಾಗ ಎಕ್ಸಾಂಪಲ್ ನಾನು ಉದಾಹರಣೆಗೆ ಏಜ್ ನ ತಗೋತೀನಿ. ಎಕ್ಸಾಂಪಲ್ ಒಂದು 30 ಪ್ಲಸ್ ಏಜ್ ಈ ತರ ಆಗಿದ್ದಾವೆ. ನೆಕ್ಸ್ಟ್ ಎಕ್ಸಾಮ್ಗಳು ಅಥವಾ ನೆಕ್ಸ್ಟ್ ಗೌರ್ಮೆಂಟ್ ಎಕ್ಸಾಮ್ಗಳು ಕಾಲ್ ಆದ್ರೂ ಕೂಡ ನಮಗೆ ಅದು ವಯಸ್ಸಾಗ್ಬಿಡ್ಬೋದು ಅಂತಕ್ಕಂಥ ಒಂದು ಅಂದ್ರೆ ಗೌರ್ಮೆಂಟ್ ಎಲಿಜಿಬಿಲಿಟಿ ಏಜ್ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಲಿಮಿಟ್ ಕ್ರಾಸ್ ಆಗ್ಬೋದು ಅಂತಕ್ಕಂಥ ಆತಂಕ ಗೊಂದಲದಲ್ಲಿ ಇರ್ತಕ್ಕಂಥವ್ರು ಇರ್ತೀರಾ. ಸೊ ಅವರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಇವಾಗ ಇನ್ನ ಫಸ್ಟ್ ಅಟೆಂಪ್ಟ್ ಇದೆ ಇಂತಕ್ಕಂಥವ್ರು ಹೇಳಿದ್ರೆ ಸೊ ಏಜ್ ಇವಾಗ ನೀವೇನು ಹೇಳಿದ್ನಲ್ಲ ನಾನು ಇವಾಗ ಸುಮ್ಮನೆ ಅಂದ್ರೆ ನೇಮಕಾತಿ ಪರೀಕ್ಷೆಗಳು ತುಂಬಾ ಡಿಲೇ ಆಗ್ಬೋದೇನೋ, ಮತ್ತೆ ನೇಮಕಾತಿ ಪರೀಕ್ಷೆಗಳಾಗುವಂಥದ್ದಾಗಿರ್ಬೋದು, ಆ ಸಂದರ್ಭದಲ್ಲಿ ಕಷ್ಟ ಆಗ್ಬೋದೇನೋ, ಬೇರೆ ಇಂಥ ಸಂಬಂಧಪಟ್ಟಂತೆ ಹೇಳೋದೇನಂದ್ರೆ ಬೇರೆ ಬೇರೆ ಸಾಕಷ್ಟು ಉದ್ಯೋಗಗಳು ಕೂಡ ಇದೆ ಅಂತ ಹೇಳ್ಬೋದು. ಗೌರ್ಮೆಂಟ್ ಜಾಬ್ನೇ ಪ್ರಿಪೇರ್ ಮಾಡೋದು ಎಲ್ಲರೂ ಯಾಕೆ ಅಂತಂದ್ರೆ ನಾನು ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ಫಸ್ಟ್ ಅಟೆಂಪ್ಟ್ ಮಾಡಿದವರು ಬೇರೆಯವ್ರ ಬಗ್ಗೆ ಎಲ್ಲ. ಸೊ ಇವಾಗ ಏನ್ ಪ್ರಶ್ನೆ ಇತ್ತಲ್ಲ ನಿಮ್ಗೆ ಅಂದ್ರೆ ಗೌರ್ಮೆಂಟ್ ಜಾಬ್ ಯಾಕೆ ಅಂತ ಎಲ್ಲರೂ ಬರೋದೇನಂದ್ರೆ ಸೇಫ್ ಇರುತ್ತೆ ಅಥವಾ ಒಂದು ಫೀಲ್ ಇರುತ್ತೆ, ಅಂದ್ರೆ ಏನೋ ಒಂದು ಪಾಸಿಟಿವ್ ಫೀಲ್ ಇರುತ್ತೆ ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದು. ಅಥವಾ ರಾಜ್ಯಗಳಾಗಿರ್ಬೋದು ಬೇರೆ ಬೇರೆ ಸೌಲಭ್ಯಗಳು ಕೂಡ ಸಿಗುತ್ತೆ, ಸ್ಯಾಲರಿಗಳು ಕೂಡ ಹೆಚ್ಚಿಗೆ ಬರುತ್ತೆ. ಈ ತರ ಒಂದು ಗೌರ್ಮೆಂಟ್ ಜಾಬ್ ಅಂತ ಹೇಳ್ಕೊಂಡ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಬೇರೆಯವ್ರಿಗೆ, ಅಥವಾ ಆ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಬೇರೆ ಬೇರೆ ಒಂದು ಅಂಗಗಳಿರುತ್ತೆ, ಒಬ್ಬೊಬ್ಬರ ಮೈಂಡ್ ಸೆಟ್ ಅಲ್ಲಿ ಒಂದೊಂಥರ ಇರುತ್ತೆ. ಅಥವಾ ಅವ್ರ ಫ್ಯಾಮಿಲಿ ಯಾರು ಗೌರ್ಮೆಂಟ್ ಜಾಬ್ ಮಾಡದೇ ಇರ್ಬೋದು, ಏನೋ ಒಂದು ಕಾರಣಕ್ಕೆ ಗೌರ್ಮೆಂಟ್ ಜಾಬ್ ಮೇಲೆ ಆಸೆ ಇರುತ್ತೆ. ಅದನ್ನ ಹೊರತುಪಡಿಸಿನೂ ಕೂಡ ಉತ್ತಮ ರೀತಿಯಲ್ಲಿ ಉತ್ತಮವಾಗಿ ಜೀವನ ಮಾಡ್ತಿರ್ತಕ್ಕಂಥ ಪ್ರೈವೇಟ್ ಜಾಬ್ಗಳಾಗಿರ್ಬೋದು ಬೇರೆ ಬೇರೆ ಉದ್ಯೋಗಗಳು ಕೂಡ ಇದ್ದಾರೆ. ಅದನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕಿರುತ್ತೆ. ಅದನ್ನು ಕೂಡ ಯೋಚನೆ ಮಾಡಿ. ಮತ್ತೆ ಇನ್ನೊಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದೊಂದು ಕ್ಲಿಯರ್ ಆಗಿಲ್ಲ ಅಂದ ತಕ್ಷಣ ನಿಮ್ಮ ಲೈಫಲ್ಲಿ ಮುಗ್ದೋಯ್ತಾ ಇಲ್ಲ ಆ ಥರ ಏನಿಲ್ಲ. ಯಾಕಂದ್ರೆ ಇದು ಜಸ್ಟ್ ಒಂದು ಎಕ್ಸಾಮ್. ನೀವೇ ಟೀಚರ್ ಆಗಿ ನಿಮ್ಮ ಮಕ್ಕಳಿಗೆ ಅಂದ್ರೆ ನಿಮಗೆ ಸ್ಟೂಡೆಂಟ್ಸ್ ಏನು ಬರ್ತಾರಲ್ಲ ಅವ್ರಿಗೆ ಕೂಡ ಹೇಳ್ತಿರ್ತೀರ ಎಷ್ಟೊಂದು ಎಕ್ಸಾಮ್ ಇದೆ ಬಿಡು ಅಥವಾ ಪರವಾಗಿಲ್ಲ ಅಂತ ನೀವು ಟೀಚರ್ ಗೈಡ್ ಮಾಡಬೇಕಿರುತ್ತೆ. ಓಕೆ, ಹೇಳೋದು ಬೇರೆ, ಗೈಡೆನ್ಸ್ ಕೊಡೋದು ಬೇರೆ, ಮಾತು ಬೇರೆ, ಅಥವಾ ನಮ್ಗೆ ಆದಂಥ ಸಿಚುವೇಶನ್ ಬೇರೆ ಅಂತಕ್ಕಂಥದ್ದು ಮನಸ್ಸಿಗೆ ಕೂಡ ಬರುತ್ತೆ. ಅದು ಅಲ್ಲ ಪ್ರಶ್ನೆ. ಬಟ್ ಇವಾಗ ಇನ್ನೊಂದೇನಾಗುತ್ತೆ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳಿಗೆ ಇನ್ನ ಅಟೆಂಪ್ಟ್ಸ್ಗಳು ಕೂಡ ಇದೆ. ಪ್ರಮುಖವಾಗಿ ಹೇಳ್ತಿರುವಂಥದ್ದು ಎರಡು ಅಭ್ಯರ್ಥಿಗಳಿಗೆ ಸೇರಿಸಪಡಂತೆ ಕೊನೆಗೆ ನಾನು ಕೂಡ ತಿಳಿಸ್ತೀನಿ ಏನು ಮಾಡ್ಬೇಕಂತ ಅಂತ ಅಂದ್ಬಿಟ್ಟು ಮುಂದೆ ಅಂತ. ಸೊ ಬಟ್ ಇವಾಗ ಇನ್ನು ಇವ್ರ ಬಗ್ಗೆ ಮಾತಾಡೋಣ. ಅವ್ರಿಗೆ ಫಸ್ಟ್ ಅಟೆಂಪ್ಟ್ ಮಾಡಿದ್ವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲ ಪ್ರಯತ್ನದಲ್ಲೇ ಯಶಸ್ವಿ ಆಗಬೇಕು. ಯಾಕಂದ್ರೆ ತುಂಬಾ ಜನ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬೇರೆದು ಬರ್ದಿರಲ್ಲ. ಇನ್ ಕೆಲವರು ಬೇರೆ ಬೇರೆದು ಬರ್ದಿರ್ತಾರೆ. ಇನ್ ಕೆಲವರು ಏನಂದ್ರೆ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಟಿಇಟಿನೇ ಬರ್ದಿರೋರು ಇರ್ತಾರೆ. ಅವ್ರಿಗೆ ಏನಾಗಿರುತ್ತೆ ಮನಸ್ಸಲ್ಲಿ ಇವಾಗ ನಾನು ಕೂಡ ಒಂದು ಟಿಇಟಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಬರ್ದಿರೋದಾಗಿತ್ತು. ಸೊ ಈಗ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ಅಟೆಂಪ್ಟ್ ಇದು ನಮ್ದು ಕ್ಲಿಯರ್ ಆಗ್ಬಿಡಬೇಕು, ಇಲ್ಲ ಅಂದ್ರೆ ಮೈಂಡಲ್ಲಿ ಕೂತ್ಕೊಬಿಡುತ್ತೆ ಫಸ್ಟ್ ಅಟೆಂಪ್ಟ್ ಫೇಲ್ ಆಗೋಯ್ತು ನಮ್ದು ಹಾಗೆ ಹೀಗೆ ಅಂತಕ್ಕಂಥದ್ದು ಮನಸ್ಸಲ್ಲಿ ಇರ್ಬೋದಾಗಿರುತ್ತೆ ನಿಮಗೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾ ಇನ್ನೊಂದು ಹೇಳುವಂತಂದ್ರೆ ಫಸ್ಟ್ ಅಟೆಂಪ್ಟ್ ನಾವು ಕಾಮನ್ ಆಗಿ ಕೇಳಿರ್ತೀವಿ ಫೇಲ್ಯೂರ್ ಅದು ಸಕ್ಸಸ್ಗೆ ಸ್ಟೆಪ್ ಹಾಗೆ ಅಂತಲ್ಲ. ಓಕೆ, ಅದು ಕೇಳಕ್ ಮಾತ್ರ ಚೆನ್ನಾಗಿರ್ಬೋದೇನೋ, ಬಟ್ ಆದ್ರೆ ಮನ್ಸಿಗೆ ತಗೊಂಡಾಗ ಅದು ಆಗ್ಲಿಕ್ಕಿಲ್ಲ. ಅದು ಅರ್ಥ ಆಗುತ್ತೆ ನನಗೂ ಕೂಡ. ಬಟ್ ಆದ್ರೂ ಕೂಡ ಇವಾಗ ಆಗಿರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಂದ್ರೆ ಯೂಸ್ ಇದೆಯಾ?
ಯೂಸ್ ಅಂತೂ ಇಲ್ಲ ಅಲ್ವಾ? ಸೊ ಮತ್ತೇನ್ ಮಾಡ್ಬೋದು? ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕಿರುತ್ತೆ. ಮತ್ತೆ ಫಸ್ಟ್ ಸ್ಟೆಪ್ ಮತ್ತೆ ಇವಾಗ ಇನ್ನ ಏಜ್ 22, 23 ಅಲ್ಲಿ ನೀವು ಫಸ್ಟ್ ಅಟೆಂಪ್ಟ್ ಅನ್ನ ಬರ್ದಿರ್ತೀರ ಕೆಲವರು. ಅವ್ರ ಬಗ್ಗೆನೂ ಹೇಳೋಂತಂದ್ರೆ ಇನ್ನು ಸಾಕಷ್ಟು ಅಟೆಂಪ್ಟ್‌ಗಳು, ಸಾಕಷ್ಟು ಜಾಬ್‌ಗಳು, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸೇ ತಗೊಂಡ್ರು ಸಾಕಷ್ಟು ಇರ್ತವೆ. ಅಥವಾ ಇಲ್ಲ ಅಂತಂದ್ರೂ ಕೂಡ ನೀವು ರೆಗ್ಯುಲರ್ ಟೀಚ್ ಮಾಡ್ಬೋದಾಗಿರುತ್ತೆ. ಬೇರೆ ಬೇರೆ ಆಪ್ಷನ್ಸ್ ಇರ್ತವೆ. ಅದ್ರ ಕಡೆನೂ ನೀವು ಗಮನ ಹರಿಸಬೇಕಿರುತ್ತೆ. ಯೋಚನೆ ಮಾಡಿ ನೋಡಬೇಕಾಗಿರುತ್ತೆ. ಓಕೆ, ಈಗ ಇಬ್ರು ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ನಾನು ಹೇಳುವಂತಂದ್ರೆ ಜಾಬ್ ಮುಗ್ದೋಯ್ತಾಗಿದ್ದೀರಿ ಎಲ್ಲ ನಮಗೆ ಸಿಗೋದಿಲ್ವಾ? ಇನ್ನೊಂದು ಮತ್ತೊಂದು ಇದ್ರ ಬಗ್ಗೆ ಏನಿತ್ತಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಂತರ ಕೊನೆಯದಾಗಿ ನಿಮಗೆ ಮೇಯ್ನ್ ಆಗಿರೋದನ್ನ ಎಕ್ಸ್‌ಪ್ಲೇನ್ ಮಾಡ್ತೀನಿ ನಾನು. ಸೊ ಏನು ಎತ್ತ ಅಂತ. ಸೊ ಅದನ್ನ ಮಾಡಬೇಡಿ ಅಂತಾನೂ ಕೂಡ ಹೇಳ್ತೀನಿ. ಕೊನೆಯದಾಗಿ ಏನಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಕೊಡುವಂಥದ್ದು ಏನಂದ್ರೆ ಪ್ರದೀಪ್ ಈಶ್ವರ್ ನೀವು ಕೇಳ್ಪಟ್ಟಿರ್ತೀರಾ. ಚಿಕ್ಕಬಳ್ಳಾಪುರದ ಒಂದು ಎಂ.ಎಲ್.ಎ ಶಾಸಕರಾಗಿದ್ದಾರೆ ಇವಾಗ. ಸೊ ಅವ್ರದ್ದು ನಿಜವಾಗ್ಲೂ ಇನ್ಸ್ಪೈರಿಂಗ್ ಅಂತಾನೆ ನಿಮಗೆ ಅನ್ಕೊಳ್ಳಿ. ಯಾಕಂದ್ರೆ ಏನ್ ರೀಸನ್ ಅಂದ್ರೆ 12th ಫೇಲ್. ಇವಾಗ ಗೂಗಲ್ ವಿಕಿಪೀಡಿಯಾ ತೋರಿಸಿರೋದು ನಾನು ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ ಜಸ್ಟ್ ಅದನ್ನೇ ಅನ್ಕೊಂಡು. ಅಥವಾ ಇನ್ನೊಂದು ಬೇರೆ ಎಜುಕೇಷನ್ ಮಾಡಿದ್ರಲ್ವ ಅದು ಬೇರೆ. ಒಟ್ನಲ್ಲಿ ಫೇಲ್ ಅಂತೂ ಆಗಿದ್ರು ವ್ಯಕ್ತಿ. ಬಟ್ ನಾನು ಎಕ್ಸಾಂಪಲ್ ಹೇಳ್ತಿರೋದಷ್ಟೇ ಇದನ್ನ. ನಿಮ್ಗೆ ಬಿಟ್ಟಿದ್ದು ಯಾವ ತರ ತಗೋದಿರಿ. ಅಥವಾ ಸಾಕಷ್ಟು ಮಹಾನ್ ಗಣ್ಯ ವ್ಯಕ್ತಿಗಳು ಕೂಡ ಇದ್ದಾರೆ. ಓಕೆ. ಸೊ ನೀವು ಅವರ ಒಂದು ಮೋಟಿವೇಶನ್ ವಿಡಿಯೋಸ್‌ನ ಎಲ್ಲೋ ಒಂದ್ ಕಡೆ ಕೇಳಿರ್ಬೋದಾಗಿರುತ್ತೆ. ಜಸ್ಟ್ ನಾನು ಎಕ್ಸಾಂಪಲ್ ಇದನ್ನ ಕೊಡ್ತೇನೆ. ಟೀಚಿಂಗ್ ಫೀಲ್ಡ್ ಇರೋದ್ರಿಂದ ನಾನು ಹೇಳ್ತಿರುವಂತದ್ದು. ಪ್ರದೀಪ್ ಈಶ್ವರ್ ಅವರು ಏನೋ ಪರಿಶ್ರಮ ಅಂತಕ್ಕಂಥ ಒಂದು ಅಕಾಡೆಮಿಯನ್ನು ಶುರು ಮಾಡಿದಾರಲ್ಲ. ಸೊ ಅದರಲ್ಲಿ ನೀಟ್‌ಗೆ ಸಂಬಂಧಪಟ್ಟಂತೆ ಎಲ್ಲ ಅವರು ಕೋಚಿಂಗ್‌ನ ಮಾಡ್ತಾರೆ. ಒಂದು ಸಬ್ಜೆಕ್ಟ್ಸ್‌ಗೆ ಸಂಬಂಧಪಟ್ಟಂತೆ ಆಳವಾದ ಜ್ಞಾನವನ್ನ ಹೊಂದಿರುವಂತ ವ್ಯಕ್ತಿಯಾಗಿ ಅವರು ಟೀಚ್ ಮಾಡ್ತಾರೆ. ಜಸ್ಟ್ ಅವರು 12th ಫೇಲ್ ಅಂತಕ್ಕಂಥದ್ದು ಮೆನ್ಷನ್ ಆಗಿದೆ ಅಲ್ಲ ಒಂದ್ ಕಡೆ. ಸೊ ಅಂದ್ರೆ ಫೇಲ್ಯೂರ್ ಇರುತ್ತೆ. ಫೇಲ್ಯೂರ್ ಆದ ತಕ್ಷಣನೇ ಇವಾಗ ಗವರ್ನಮೆಂಟ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಗವರ್ನಮೆಂಟ್‌ಗೆ ಹೋದ್ರೆ ಫೇಲ್ಯೂರ್ ಈ ತರ ಆಗಿದೆ. ಪ್ರೈವೇಟ್ ಅಂದ್ರೆ ನೀವು ಗವರ್ನಮೆಂಟ್‌ಗೆ ಹೋದ್ರು ಕೂಡ ಅಥವಾ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಕೆಳಗಡೆ ಇರಬೇಕಾಗಿರುತ್ತೆ. ನಿಮ್ಗೆ ಸಾಕಷ್ಟು ಅಂದ್ರೆ ನೀವೆಲ್ಲರೂ ಕೂಡ ಒಂದು ಅಕಾಡೆಮಿಕ್ ಶುರು ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಅಂತ ಹೇಳ್ತಿಲ್ಲ ನಾನು. ಬಟ್ ಟೀಚ್ ಮಾಡೋದಕ್ಕೆ ಎಜುಕೇಷನ್ ನಿಮ್ಗೆ ಇವಾಗ ಬಿ.ಎಡ್ ಅಂತೂ ಮಾಡಿರ್ತೀರ, ಡಿ.ಎಡ್ ಅಂತೂ ಮಾಡಿರ್ತೀರ. ನಿಮ್ಗೆ ನಾಲೆಜ್ ಅಂತೂ ಇರುತ್ತೆ ನಿಮಗೆ. ಆ ಒಂದು ರೀಸನ್ ಇಂದ ನಾನು ಹೇಳ್ತಿರೋದು. ನಿಮ್ಗೆ ಯಾವುದೋ ಸರ್ಟಿಫಿಕೇಟ್ ಕೊಟ್ರೆ ಮಾತ್ರ ನೀವಲ್ಲಿ ಎಲಿಜಿಬಲ್, ಇಲ್ಲ ಅಂದ್ರೆ ನೀವು ಎಲಿಜಿಬಲ್ ಇಲ್ವಾ? ಹಾಗಿಲ್ಲ. ಜ್ಞಾನ ಇದೆ ನಿಮ್ಗೆ. ಅಲ್ಲಿ ಎಕ್ಸಾಮ್ ಅಲ್ಲಿ ಹೋದ್ರಿ, ಬರ್ದಿದ್ರೆ ಎಕ್ಸಾಮ್ ಅಲ್ಲಿ ಕೆಲವೊಂದು ರೀಸನ್ಸ್‌ಗಳಿಂದ ನಿಮ್ಗೆ ಅಲ್ಲಿ ರೀಸನ್ಸ್ ಯಾರು ಕೇಳೋದಿಲ್ಲ. ಅದನ್ನ ನನಗೆ ಅರ್ಥ ಆಗುತ್ತೆ. ನೀವು ಪಾಸ್ ಆದ್ರೆ ಮಾತ್ರ, ಕ್ಲಿಯರ್ ಆದ್ರೆ ಮಾತ್ರ ಜನ ನಿಮ್ಗೆ ಕ್ಲಿಯರ್ ಆಯ್ತಾ ಇಲ್ವಾ ಅಂತ ಕೇಳ್ತಾರೆ ವಿನಃ ಫೇಲ್ ಆದ್ರೆ ಯಾರು ಕೇಳಲ್ಲ. ಕಾರಣ ಬಂದು ಕೇಳೋದೇ ಇಲ್ಲ ಯಾರು ಕೂಡ. ಕ್ಲಿಯರ್ ಆಯ್ತಾ ಇಲ್ವಾ ಅಷ್ಟೇ ಕೇಳೋದವ್ರು. ಅದನ್ನ ಬಿಟ್ಟು ನೀನು ಓದ್ತಿದ್ಯಾ ಇಲ್ವಾ? ಅಪ್ಲಿಕೇಶನ್ ಹಾಕಿದ್ಯಾ? ಯಾರೊಬ್ರು ಬಂದು ಕೇಳಲ್ಲ. ಕೇಳೋದೇನು ಜನ ರಿಸಲ್ಟು ಅಥವಾ ಎಷ್ಟಾಯ್ತು ನಿನ್ ಮಾರ್ಕ್ಸ್ ಎಷ್ಟಾಯ್ತು, ಸ್ಕೋರ್ ಎಷ್ಟು, ಇಷ್ಟೇ ಬಂದು ಕೇಳ್ತಾರೆ ವಿನಃ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜನ ಜಸ್ಟ್ ನಿಮ್ಗೆ ಒಂದು ಸರ್ಟಿಫಿಕೇಟ್ ಇದ್ರೆ ಮಾತ್ರ ಟೀಚ್ ಮಾಡಕ್ಕೆ ಎಲಿಜಿಬಲಾ? ಇಲ್ಲ. ಎಷ್ಟೋ ಜನ ಇವಾಗ ಟೀಚ್ ಮಾಡ್ತಿರೋರು ಎಷ್ಟೋ ಮೋಟಿವೇಶನ್ ಸ್ಪೀಕರ್‌ಗಳಾಗಿರ್ಬೋದು ಅಥವಾ ಬೇರೆ ಬೇರೆಯವ್ರು ಯಾರೇ ಆಗಿರ್ಬೋದು ಅಥವಾ ಅವರಿಂದ ಎಷ್ಟೋ ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಟ್ಯೂಷನ್ ಸೆಂಟರ್ ಆಗಿರ್ಬೋದು, ಎಷ್ಟೊಂದು ಕಡೆಗಳಲ್ಲಿ ಲೈಫ್‌ನ ಲೀಡ್ ಮಾಡ್ತಿರೋ ಅಥವಾ ಬೆಟರ್ ಆಗಿ ಗವರ್ನಮೆಂಟ್ ಎಂಪ್ಲಾಯ್ ಟೀಚರ್ಸ್ ಏನಿರುತ್ತಲ್ಲ ಅವ್ರಿಗಿನ್ನ ಜಾಸ್ತಿನೇ. ಅಂದ್ರೆ ನಾನು ಇಲ್ಲಿ ಹೆಚ್ಚು ಕಡಿಮೆ ಅಂತ ಹೇಳ್ತಿಲ್ಲ. ಬಟ್ ಆದ್ರೂ ಕೂಡ ಅದಕ್ಕಿಂತ ಜಾಸ್ತಿನೇ ಸ್ವಂತ ದುಡಿಮೆಲಿ ಅಥವಾ ಇಂಡಿಪೆಂಡೆಂಟ್ ಆಗಿ ಕೂಡ ಫ್ರೀಡಮ್ ಆಗಿ ಅವರು ಏನೋ ಲೈಫ್ ಲೀಡ್ ಮಾಡ್ತಿರೋದು ಕೂಡ ಇದಾವೆ. ಸೊ ಆ ಕಾರಣಕ್ಕೆ ನಿಮಗೆ ಅಲ್ಲಿ ಇವಾಗ ಎಕ್ಸಾಮ್ ಅಲ್ಲಿ ಹೋಗಿದ್ರಲ್ಲ, ಜಸ್ಟ್ ಆ ಮೂಮೆಂಟ್‌ಗೆ ಆ ಕ್ವೆಶ್ಚನ್‌ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಷ್ಟೇ. ತುಂಬಾ ನಾಲೆಜ್ ನಿಮ್ಮ ಬಳಿ ಇರ್ತವೆ. ಓಕೆನಾ? ಯಾರಿಗೂ ಗೊತ್ತಿಲ್ದಿರೋ ಅಷ್ಟು ವಿಷಯಗಳು ಅಥವಾ ಕಾಮನ್ ಆಗಿ ನಿಮ್ಮ ಅಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀರ ನೀವು ಕೂಡ. ಆದ್ರೆ ಜಸ್ಟ್ ಅಲ್ಲಿ ಬಂದಿರುವಂತ ಕ್ವೆಶ್ಚನ್‌ಗೆ ಆನ್ಸರ್ ಕೊಟ್ಟಿರಲ್ಲ ಅಷ್ಟೇ. ಬೇರೆ ಬೇರೆ ವಿಷಯ ಗೊತ್ತಿರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಬಾ ಎಕ್ಸಾಂಪಲ್ ಹೇಳ್ತಿರೋ ವಿಷಯ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಸಾಕಷ್ಟು ವಿಷಯ ತಿಳ್ಕೊಂಡಿರ್ತೀರ ನಿಮ್ಗೆ. ಈಗ ತುಂಬಾ ಜನ ಹಿಸ್ಟ್ರಿ ನಾರ್ಮಲ್ ಟೀಚರ್ಸ್‌ಗೂ ಗೊತ್ತಿಲ್ದಿರೋಷ್ಟು ವಿಷಯ ನಿಮ್ಗೆ ಗೊತ್ತಿರುತ್ತೆ. ಬಟ್ ಅಲ್ಲಿ ಏನೋ ಒಂದು ಕ್ವೆಶ್ಚನ್ ಕೇಳಿರ್ತಾರೆ. ಆ ಕ್ವೆಶ್ಚನ್‌ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೀವು ಫೀಲ್ ಆಗ್ಬೇಕಾ? ಅರ್ಥ ಮಾಡ್ಕೊಳ್ಳಿ. ಸೊ ಕ್ವೆಶ್ಚನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವೆಶ್ಚನ್‌ಗೆ ಆನ್ಸರ್ ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ನೀವು ದಡ್ರು ಅಥವಾ ನೀವು ಕ್ಲಿಯರ್ ಆಗಿಲ್ಲ ಅಂತಲ್ಲ. ಎಷ್ಟೊಂದು ರೀಸನ್ಸ್. ಕೆಲವರು ಆನ್ಸರ್ ಗೊತ್ತಿದ್ರು ಕೂಡ ಅಲ್ಲಿ ಟಿಕ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಬಂದಿರ್ತಾರೆ. ನಾನು ಎಷ್ಟೋ ಮಾಡಿದ್ದೀನಿ ಇದನ್ನ ಕೂಡ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಮೇನ್ ನಾರ್ಮಲ್ ಯೂನಿವರ್ಸಿಟಿ ಎಕ್ಸಾಮ್ ಆಗಿರ್ಬೋದು, ಟಿ.ಇ.ಟಿ ಎಕ್ಸಾಮ್ ಕೂಡ ನಾನು ಈ ತಪ್ಪನ್ನ ಮಾಡಿದ್ದೀನಿ. ಅಂದ್ರೆ ಟೈಮ್ ಯಾವ ತರ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಸಾಕಷ್ಟು ಜನ ಹೇಳ್ತಾರೆ, ಸಮಯನ ಗೆದ್ದವನು ಲೈಫನ್ನ ಗೆಲ್ತಾನೆ ಅನ್ನೋ ತರ. ಸೊ ಆ ಕಾರಣಕ್ಕೆ ನಿಮ್ಗೆ ಇನ್ನೂ ಕೂಡ ಅವಕಾಶ ಇದೆ. ಓಕೆ, ಫೈನಲ್ ಆಗಿ ಇವಾಗ ಹೇಳ್ತೀನಿ. ಸೊ ಏನು ಆಪ್ಷನ್ ಇದೆ ಆಗಿದೆ ನೆಕ್ಸ್ಟ್ ನಿಮ್ಗೆ ಇದ್ರ ಬಗ್ಗೆ ಹೇಳುವಂತಂದ್ರೆ ಸಿ.ಟಿ.ಇ.ಟಿ ಅಂತಕ್ಕಂಥ ಒಂದು ಎಕ್ಸಾಮ್ ಇರೋದಾಗಿರುತ್ತೆ. ಇದ್ರ ಬಗ್ಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಮುಂದೆ ಮಾಹಿತಿನ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಟಿ.ಇ.ಟಿ ಕ್ಲಿಯರ್ ಆಗಿಲ್ಲ ಅಂತಂದಾಗ ಆಪ್ಷನ್ ಇಲ್ವೇನೋ ಅಂತ ಅನ್ಕೊಂಡ್ಬಿಡ್ತಾರೆ. ಕರ್ನಾಟಕ ರಾಜ್ಯದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯಲ್ಲ, ಟಿ.ಇ.ಟಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಟೀಚ್ ಮಾಡಲಿಕ್ಕೆ ಮಾತ್ರ ಎಲಿಜಿಬಿಲಿಟಿನ ಹೊಂದಿರುತ್ತೆ. ನಂತರದಲ್ಲಿ ಸಿ.ಟಿ.ಇ.ಟಿ ಅಂತಕ್ಕಂಥದ್ದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಇರುತ್ತಲ್ಲ, ಇಂಡಿಯಾ ಪೂರ್ತಿ ಎಲ್ಲಿ ಬೇಕಾದರೂ 28 ಸ್ಟೇಟ್ಸ್ ಏನಿದಾವಲ್ಲ ಅವುಗಳಾಗಿರ್ಬೋದು, 8 ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲೆಲ್ಲ ಕಡೆನೂ ಟೀಚ್ ಮಾಡಲಿಕ್ಕೆ ನಿಮಗೆ ಈ ಒಂದು ಸಿ.ಟಿ.ಟಿ ಅಂತಕ್ಕಂಥದ್ದು ಎಲಿಜಿಬಿಲಿಟಿನ ಹೊಂದಿರುತ್ತೆ. ಆ ಕಾರಣಕ್ಕೆ ತಿಳಿಸ್ತಾ ಇರೋದಿಷ್ಟೇ ನಿಮಗೆ. ಕರ್ನಾಟಕ ರಾಜ್ಯ ಟಿ.ಟಿಯಲ್ಲಿ ನೀವು ಕ್ಲಿಯರ್ ಆಗಿಲ್ಲ ಇನ್ನೊಂದು ಮತ್ತೊಂದು ಅಥವಾ ಸಿ.ಟಿ.ಟಿಲಿ ಕ್ಲಿಯರ್ ಆಗ್ತೀವಾ ಆಗ ಅಲ್ವಾ ಹಾಗೆ ಹೀಗೆ ಅಂತಕ್ಕಂಥದ್ದು ಬೇಡ. ಬಟ್ ಇನ್ನೊಂದು ಏನಾದರೂ ಪ್ರಾಬ್ಲಮ್ ನಿಮಗೆ ಇಂಗ್ಲೀಷಲ್ಲಿ ಆ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನಿಮಗೆ ಕ್ವೆಶ್ಚನ್ ಪೇಪರ್ ಬಂದಿರುತ್ತೆ. ಬಟ್ ಪ್ರಥಮ ಭಾಷೆಯನ್ನು ನೀವು ಕನ್ನಡವಾಗಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಅದು ಕೂಡ ಅವಕಾಶ ಇರುತ್ತೆ. ಬಟ್ ಆದರೆ ಕ್ವೆಶ್ಚನ್ ಪೇಪರು ಹಿಂದಿ ಅಥವಾ ಇಂಗ್ಲೀಷ್ನಲ್ಲೇ ಕೊಟ್ಟಿರ್ತಾರೆ. ಅದು ನಿಮಗೆ ಸ್ವಲ್ಪ ಇವಾಗ ಕಷ್ಟ ಪಡಲೇಬೇಕಾಗಿರುತ್ತೆ ಅಭ್ಯರ್ಥಿಗಳಿಗೆ. ಸಿ.ಟಿ.ಟಿ ಕ್ಲಿಯರ್ ಆದರೂ ಕೂಡ ನೀವು ಕರ್ನಾಟಕ ರಾಜ್ಯದ ನೇಮಕಾತಿ ಪರೀಕ್ಷೆಗಳಿಗೆ ಅರ್ಹರಿರ್ತೀರಾ? ಓಕೆನಾ? ಈ ವರ್ಷ ಇವಾಗ ನೇಮಕಾತಿ ಪರೀಕ್ಷೆ ಏನಾದ್ರು ಸ್ವಲ್ಪ ಏನಾದ್ರು ತಡ ಆಯ್ತು ಅಂತ ಅನ್ಕೊಳ್ಳಿ, ನೀವು ಕೂಡ ಎಲಿಜಿಬಲ್ ಇರ್ತೀರಾ ಕರ್ನಾಟಕ ರಾಜ್ಯದ ನೇಮಕಾತಿ ಪರೀಕ್ಷೆಗೆ. ಇವಾಗ ಆಲ್ಮೋಸ್ಟ್ ಇವಾಗ ಇಲಾಖೆ ಸಿ.ಟಿ.ಟಿ ಡಿಪಾರ್ಟ್ಮೆಂಟ್ ಕೊಡಿ ಅಂತ ಕೊಟ್ಟಿರತಕ್ಕಂಥ ಮಾಹಿತಿ ಏನಾಗಿರುತ್ತೆ ಅಂದ್ರೆ
ಎಕ್ಸಾಮ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಫೆಬ್ರವರಿ 8ನೇ ತಾರೀಕು ಎಕ್ಸಾಮ್‌ನ ನಡೆಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಇತರ ಎಲ್ಲ ಮಾಹಿತಿಗಳನ್ನ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮುಂದಿನ ವಿಡಿಯೋಸಲ್ಲಿ ಮಾಹಿತಿನ ಕೊಡ್ತೇವೆ. ಸೊ ಅಭ್ಯರ್ಥಿಗಳಿಗೆ ಇನ್ನೂ ಅವಕಾಶ ಇದೆ. ಸಿಇಟಿ ಕ್ಲಿಯರ್ ಆಗಿ ಅದರ ಒಂದು ರಿಸಲ್ಟ್ ಏನಾದರೂ ಬೇಗ ಬಂದರೆ ನೀವು ಕೂಡ ಕರ್ನಾಟಕ ರಾಜ್ಯದ ನೇಮಕಾತಿ ಪರೀಕ್ಷೆ ಏನಾದರೂ ಲೇಟ್ ಆದರೆ ನೀವು ಸಿಇಟಿ ಕ್ಲಿಯರ್ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದ ಸ್ಟೇಟ್ ಎಲಿಜಿಬಿಲಿಟಿ ಎಕ್ಸಾಮ್‌ಗೆ ಎಲಿಜಿಬಲ್ ಲೆಕ್ಕನೇ ಅದು ಕೂಡಾನೆ. ಓಕೆನಾ? ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕೆಇಬಿ ಆಗಿರ್ಬೋದು ಅಂದ್ರೆ ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯ ಬೇರೆ ಬೇರೆ ಎಲ್ಲದಕ್ಕೂ ಕೂಡ ಎಲಿಜಿಬಿಲಿಟಿ ಇರುತ್ತೆ ಸಿಇಟಿ ಕ್ಲಿಯರ್ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಇನ್ನೂ ಅವಕಾಶ ಇದೆ. ಸೊ ಆಲ್ಮೋಸ್ಟ್ ನಿಮ್ಮೆಲ್ಲ ಸ್ನೇಹಿತರಿಗೆ ಟಿಇಟಿ ಕ್ಲಿಯರ್ ಆಗಲ್ಲ ಹಾಗೆ ಹೀಗೆ ಅಂತಕ್ಕಂತ ಇರೋರು ಎಲ್ರಿಗೂ ಈ ವಿಡಿಯೋನ ಮರೀದೆ ಅಂತೂ ಶೇರ್ ಮಾಡಿ. ಅವ್ರಿಗೆ ಸಹಾಯ ಆಗ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಮತ್ತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್.